ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ 1ನೇ ಸುತ್ತಿನಲ್ಲಿ ಸೀಟುಗಳನ್ನು ಸಿಗದೇ ಇರುವಂಥ ಅಭ್ಯರ್ಥಿಗಳು ಈಗ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಕಾಯ್ತಾ ಇದ್ದೀರಿ. ಸೊ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗಡೆ ಈಗಾಗಲೇ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಸಬ್ಮಿಟ್ ಕೂಡ ಮಾಡಿದ್ದೀರಿ. 10ನೇ ತಾರೀಕಿಗೆ ಕೊನೆ ದಿನಾಂಕ ಕೊಟ್ಟಿದ್ದರು. ಅದರೊಳಗಡೆ ಯಾರೆಲ್ಲ ನೀವು ಆಪ್ಷನ್ಗಳನ್ನು ಮಾಡಿದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಈಗ ನಿಮಗೆ ರಿಸಲ್ಟ್ ಬರುವಂಥ ವೇಟಲ್ಲಿ ಇದ್ದೀರಿ. ಸೊ ರಿಸಲ್ಟ್ಗಳನ್ನು ನೋಡಿ, ಈ ಬರುವಂಥ ವಾರದಿಂದ, ಇವತ್ತು ಸಂಡೇ ಇದೆ, ನಾಳೆಯಿಂದ ನಿಮಗೆ ವರ್ಕಿಂಗ್ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ವರ್ಕಿಂಗ್ ಡೇ ಒಳಗಡೆ ನಿಮಗೆ ಈ ಮುಂಬರುವ ವಾರದಲ್ಲಿ, ಅಂದರೆ ನಾಳೆಯಿಂದ ಬರುವಂಥ ವಾರದಲ್ಲಿ ನಿಮಗೆ 2ನೇ ಸುತ್ತಿನ ಕೌನ್ಸಿಲಿಂಗದ ರಿಸಲ್ಟ್ಗಳು ಡಿಕ್ಲರೇಷನ್ ಆಗ್ಬೋದು. ಬಟ್ ಇದೇನಾಗಿದೆ ಅಂದರೆ, ಈ ವರ್ಷ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಟೈಮ್ ಟೇಬಲನ್ನು ಸಿಸ್ಟಮೆಟಿಕ್ ಆಗಿ ಫಾಲೋ ಮಾಡ್ತಾ ಇಲ್ಲ. ಅವತ್ತು ಏನು ಬರುತ್ತೆ ಆವಾಗ ರಿಸಲ್ಟ್ಗಳನ್ನು ಡಿಕ್ಲರೇಷನ್ ಮಾಡ್ತಾರೆ, ಆವಾಗಲೇ ಮುಂದಿನ ಪ್ರಕ್ರಿಯೆ ಬಗ್ಗೆ ಮಾಹಿತಿನ ಕೊಡ್ತಾರೆ. ಹೊರತು ಮೊದಲೇನಿತ್ತಂದ್ರೆ ವರ್ಷ ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡಿಬಿಟ್ಟಿದ್ರು. ಅದೇ ಟೈಮ್ ಟೇಬಲ್ ತಕ್ಕಂಗೆ ಟೈಮಿಗೆ ತಕ್ಕಂಗೆ ಏನಾಗ್ತಿತ್ತು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತು, ಫಿಫ್ತು ಆಗ್ತಾಯಿತ್ತು. ಬಟ್ ಈ ವರ್ಷ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಎಲ್ಲ ಬದಲಾಗಿಬಿಟ್ಟಿದೆ. ಹೀಗಾಗಿ ದಿನಾಂಕಗಳ ಬಗ್ಗೆ ಸ್ಪಷ್ಟೀಕರಣ ಕೂಡ ಹೇಳೋದು ಕಷ್ಟವಾಗಿದೆ. ಬಟ್ ನಾವು ನೋಡ್ತಾ ಇರಬೇಕಾಗತ್ತೆ, ಎನಿ ಟೈಮ್ ಅಪ್ಡೇಟ್ ಆಗ್ಬೋದು. ಮುಂದಿನ ವಾರ, ಈ ಬರುವಂಥ ವಾರದಲ್ಲಿ ನಿಮಗೆ 2ನೇ ಸುತ್ತಿನ ರಿಸಲ್ಟ್ ಸೆಲೆಕ್ಷನ್ ಲಿಸ್ಟ್ ಡಿಕ್ಲರೇಷನ್ ಆಗುತ್ತೆ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟುಗಳು ಇದ್ದಲ್ಲಿ ನನಗೆ ಕಾಮೆಂಟನ್ನು ಹಾಕಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಾಮೆಂಟ್ಸ್ಗಳನ್ನು ತಪ್ಪದೇ ಹಾಕಿ. ನಿಮ್ಮಲ್ಲಿ ಏನಾದರೂ ಡೌಟ್ಗಳು ಇದ್ದೇ ಇರ್ತವೆ, ಅದನ್ನು ನಾನು ಓದುವಂಥ ಕೆಲಸವನ್ನು ಮಾಡ್ತೀನಿ. ಈಗ ಒಂದು 2 ಡೇಸಿಂದ ನನಗೆ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ನಾಳೆಯಿಂದ ನಾನು ಲೈವಲ್ಲಿ ಕೂಡ ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈವ್ನಿಂಗಲ್ಲಿ ಲೈವಲ್ಲಿ ಸಿಗೋಣ. ನಿಮ್ಮ ಡೌಟ್ಗಳನ್ನು ಕ್ಲಿಯರಿಫೈ ಕೂಡ ಮಾಡಿಕೊಳ್ಳ್ರಿ. ಬಟ್ ರಿಸಲ್ಟ್ ಸಲುವಾಗಿ ನೀವು ಕಾಯಿರಿ. ಈ ಬರುವಂಥ ವಾರದಲ್ಲಿ ನಿಮ್ಮ ರಿಸಲ್ಟ್ ಡಿಕ್ಲರೇಷನ್ ಆಗುವಂಥ ಸಾಧ್ಯತೆ ಇದೆ. ಬಟ್ ದಿನಾಂಕದ ಬಗ್ಗೆ ಮಾಹಿತಿಯನ್ನು ಯಾರಿಗೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇದು ಟೆಕ್ನಿಕಲಿ ಫ್ಲೋ ಆಗೋದರಿಂದ ಇದು ರಿಸಲ್ಟ್ಗಳು ಎನಿ ಟೈಮ್ ಬರುವಂಥ ಸಾಧ್ಯತೆಗಳು ಇರ್ತವೆ. ಬಟ್ ಹಾಗಂತೇಳಿ ನಾಳೆಗೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬರುವಂಥ ವಾರದಲ್ಲಿ ನಿಮಗೆ ಎನಿ ಟೈಮ್ ರಿಸಲ್ಟ್ ಬರುತ್ತೆ.